ಹಲೋ ಹಾಯ್ ನಮಸ್ಕಾರ. ಏನಪ್ಪ ಇಷ್ಟೊಂದು ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಇವತ್ತು ವಿಡಿಯೋ ಮಾಡಲೇಬೇಕಾದಂಥ ಪರಿಸ್ಥಿತಿ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಲಾರ್ಡ್ಸ್ನಲ್ಲಿ ಆಡ್ತಾ ಇದ್ದು. ಇವತ್ತು ಮೂರನೇ ಮ್ಯಾಚು, ಟೆಸ್ಟ್ ಮ್ಯಾಚು ಈಗ ತಾನೇ ಮುಗೀತು. ಎಂಥ ಸೆನ್ಸೇಷನಲ್ ಮ್ಯಾಚ್ ಇವತ್ತು ಮುಗ್ದಿದ್ದು. ಟೆಸ್ಟ್ ಮ್ಯಾಚ್ ಆದ್ರೂ ಆ ಟೆಸ್ಟ್ ಮ್ಯಾಚ್ ಬ್ಯೂಟಿ, ಆ ಟೆಸ್ಟ್ ಮ್ಯಾಚ್ದು ರಿಯಲ್ ಫ್ಲೇವರು ಇದೆಲ್ಲ ಇತ್ತು. ಆ ಗೀಸ್ ಬಾಲ್ ಇವೆಲ್ಲ ಮಠ ಹತ್ಕೊಂಡ್ಬಿಟ್ಟಿತ್ತು. ಸಖತ್ತಾಗಿತ್ತು. ಕನ್ವೆನ್ಷನಲ್ ಟೆಸ್ಟ್ ಮ್ಯಾಚು ಮುಗ್ದಿದ್ದು ಈಗ ತಾನೇ ಮುಗ್ದಿದೆ. ಎಂಥ ಗೇಮ್ ಮುಗೀತು. ಬಟ್ ಸ್ಯಾಡ್ ಎಂಡಿಂಗು, ಇಂಡಿಯಾ ಲೂಸಿಂಗ್ ಸೈಡಲ್ಲಿ ಎಂಡ್ ಆಯಿತು. ಬಟ್ ಏನೇ ಅಂದ್ರೂ ಆ ಬ್ರೇವ್ ಹಾರ್ಟೆಡ್ ಎಫರ್ಟ್ ಅಥವಾ ಅದೊಂದು ತೋರಿಸಿದ ಮನೋಸ್ಥೈರ್ಯ ಮತ್ತು ಆ ಧೈರ್ಯಕ್ಕೆ ನಿಜವಾಗ್ಲೂ ಮೆಚ್ಚಬೇಕು. ಎಸ್ಪೆಷಲಿ ರವೀಂದ್ರ ಜಡೇಜಾ ಎಂಥ ಬ್ರೇವ್ ಹಾರ್ಟ್ ಇವತ್ತು ಆಡಿದ್ದು. ಸಖತ್ತಾಗಿ ಆಡಿದರು ಮನುಷ್ಯ. ಕೊನೆಯವರೆಗೂ ಮ್ಯಾಚು ಸೋಲಕ್ಕೆ ಎಷ್ಟೇ ಕೊನೆ ಹಂತದವರೆಗೂ ತಲುಪಿದ್ರೂ ಇಲ್ಲ, ನಾನು ಸೋಲು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ನನ್ನ ಎಫರ್ಟ್ ಫುಲ್ ಹಾಕ್ತೀನಿ ಅನ್ನೋ ಥರ ಆಡಿದ್ದು. ಎಷ್ಟು ಖುಷಿ ಆಯಿತು. ಬಟ್ ಸ್ಯಾಡ್ಲಿ ಸಿರಾಜ್ ಕೊನೆಯಲ್ಲಿ ಬೋಲ್ಡ್ ಆಗಿದ್ದು. ಆ ಬೋಲ್ಡ್ ಆಗಿದ್ದೂ ಅಷ್ಟೇ, ಅದೊಂಥರ ನಾರ್ಮಲಾಗಿ ಸ್ಪಿನ್ನರ್ಗೆ ಬೋಲ್ಡ್ ಆಗೋದಾಗಲಿ ಅಥವಾ ಡಿಸೀವ್ ಆಗ್ಬಿಟ್ಟು ಬೋಲ್ಡ್ ಆಗೋದು, ಸ್ವೀಪ್ ಹೊಡಿಯೋಕ್ಕೆ ಹೋಗ್ಬಿಟ್ಟು ಏನೋ ಬೋಲ್ಡೋ LBWನೋ ಅಥವಾ ಟಾಪ್ ಎಡ್ಜ್ ಆಗಿ ಕ್ಯಾಚು ಆ ಥರ ಔಟ್ ಆಗಿದ್ದಿದ್ರೆ ಕೊನೆ ವಿಕೆಟು, ಹೌದಪ್ಪ ಏನೋ ಆಯ್ತು ಅಷ್ಟೇ, ಇಲ್ಲಿವರೆಗೂ ಕಷ್ಟಪಟ್ಕೊಂಡು ಪಾಪ ಫೈಟ್ ಕೊಟ್ಟರು ಏನೋ ಅನ್ಕೋಬೋದು. ಬಟ್ ಕೊನೆಯಲ್ಲಿ ಆ ಬೋಲ್ಡ್ ಆಗಿದ್ದು ಡಿಫೆನ್ಸ್ ಆಡಿದ್ಮೇಲೂ ಆ ಬಾಲ್ ಉರುಳ್ಕೊಂಡು ಹೊಡೆದ್ಬಿಟ್ಟು ಒಂದೇ ಒಂದು ಬೆಲ್ ಟಿಂಗ್ ಬಿದ್ದೋಯ್ತಲ್ಲ, ಅದು ಗ್ರಾಚಾರ ಅಂತಾರೆ ನೋಡಿ, ತಲೆ ಕೆಟ್ಟು ಹೋಯ್ತು. ಆ ಥರ ಬೋಲ್ಡ್ ಆದಾಗ ಹಿಂಗೆ ಎಂಡಾಗಿ ಬರೋದಾಗಿತ್ತು ಅಂತ ಈಗಲೂ ಒಂಥರ ಅದು ಬೇಜಾರು ಇಲ್ಲಿ ಒಂಥರ ಮುಗ್ದಂಗೆ ಆಗೋಯ್ತು. ಬಟ್ ಹೆಂಗೆ ಅಂದ್ರೂ ಇಂಡಿಯಾಗೆ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡಲೇಬೇಕು. ಸಖತ್ತಾಗಿ ಫೈಟ್ ಕೊಟ್ಟರು. ಆ ಫೈಟಿಂಗ್ ಸ್ಪಿರಿಟ್ ಅನ್ನೋದು ಜಡೇಜಾ ಇವ್ರುಗಳ ಕೈಲಿ ಕಲಿಬೇಕು. ಅಲ್ಲಿ ಜಡೇಜನ ಎಕ್ಸ್ಪೀರಿಯನ್ಸು ಅನ್ನೋದು ಎಲ್ಲಿ ಕೈಗೆ ಬರುತ್ತೆ. ಅದರಲ್ಲೂ ಎಸ್ಪೆಷಲಿ ಇಂಗ್ಲೆಂಡಲ್ಲಿ ಈ ಥರ ಕಂಟ್ರೀಸಲ್ಲಿ ಆಡ್ಬೇಕಾದ್ರೆ ಆ ಕಂಡೀಷನ್ಸ್ಗೆ ಮತ್ತು ಆ ಆಡಿಯನ್ಸ್ ಪ್ರೆಷರ್, ಕ್ರೌಡೇನೇ ಅಲ್ಲಿ ನೀವು ಗಮನಿಸಿರ್ತೀರಿ ಅನಿಸುತ್ತೆ, ಎಷ್ಟು ಒಂಥರ ಪ್ರೆಷರ್ ಆಗಲಿ ಅದನ್ನೆಲ್ಲ ಅವರು ಸಪೋರ್ಟ್ ಮಾಡೋದಾಗಲಿ. ಹೋಮ್ ಕಂಟ್ರಿಗೆ ಇಂಡಿಯಾಗೂ ಸಪೋರ್ಟ್ ಇತ್ತು ಸಖತ್ತಾಗಿ. ಬಟ್ ಅವ್ರುಗಳದ್ದು ಬೇರೆ ಥರನೇ ಇರುತ್ತೆ ಅಲ್ಲಿ ಕ್ರೌಡು, ಇದೆಲ್ಲ ಸಖತ್ ಮಜಾ ಇತ್ತು. ಅದು ಆಡಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಅನ್ನೋದು ಡೆಫಿನೆಟ್ಲಿ ಎಲ್ಲಿಗೆ ಬೇಕು ಅನ್ನೋದು ಗೊತ್ತಾಗ್ತಾಯಿತ್ತು. ರವೀಂದ್ರ ಜಡೇಜಾ ಎಲ್ಲ ಎಕ್ಸ್ಪೀರಿಯನ್ಸ್, ಇವತ್ತು ಬರೋ ಎಕ್ಸ್ಪೀರಿಯನ್ಸ್ ಎಲ್ಲ ತೊಗೊಂಬಂದು ಆಲ್ಮೋಸ್ಟ್ 21-22 ರನ್ ಸೋತಿರೋದು. ನಿಜವಾಗ್ಲೂ ಸಖತ್ ಕೊನೇ ಸೆಷನ್ವರೆಗೂ ತೊಗೊಂಬಂದರು. ಇನ್ನೊಂದು 7-8 ಓವರ್ಗೆ ಇನ್ನೂ ಸೆಕೆಂಡ್ ನ್ಯೂ ಬಾಲ್ ಬರೋ ಥರ ಇತ್ತು. ಅದು ಬಂದರೆ ಇನ್ನೂ ಭಾರಿ ಕಷ್ಟ ಆಗುತ್ತೆ ಅನ್ನೋ ಥರ ಎಲ್ಲ ಪರಿಸ್ಥಿತಿ ಇತ್ತು. ಬಟ್ ಅಂದ್ರೂ ಗೆಲ್ಲೋ ಚಾನ್ಸಸ್ಸು ಒಂದು ಕಡೆ ಆಸೆ ಅಂತೂ ಹುಟ್ಟಿಸಿದ್ರು. ಭಾಳ ಚೆನ್ನಾಗಿತ್ತಪ್ಪ ಮ್ಯಾಚ್ ಮಾತ್ರ. ಟೆಸ್ಟ್ ಮ್ಯಾಚ್ದು ಬ್ಯೂಟಿ ಅನ್ನೋದು ನಿಜವಾಗ್ಲೂ ಇನ್ನೂ ಏನೂ ಕಳ್ಕೊಂಡಿಲ್ಲ ಅನ್ನೋದನ್ನ ಇವತ್ತು ಪ್ರೂವ್ ಆಗೋಯ್ತು. ಲಾರ್ಡ್ಸ್ನಲ್ಲೇ ಅಥವಾ ಇಂಗ್ಲೆಂಡ್ ಅವ್ರದ್ದು ತುಂಬ ನ್ಯಾರೋಯೆಸ್ಟ್ ವಿನ್ನು ಇದು ಅಂತ ಏನೋ ಎಲ್ಲ ಕಡೆ ಬರ್ತಾಯಿತ್ತು. ಬಟ್ ಸಖತ್ ಕ್ಲೋಸ್ ಗೇಮು. ಎಷ್ಟೊಂದು ಈ ಗೇಮ್ ನಡೆದು ಮುಗಿದ ಮೇಲೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಗೆಲ್ಲಕ್ಕೆ ಚಾನ್ಸ್ ಇತ್ತಾ ಇಂಡಿಯಾಗೆ? ಡೆಫಿನೆಟ್ಲಿ ಚಾನ್ಸ್ ಇತ್ತು. ಫಸ್ಟಿಂದನೇ ಒಂಥರ ಇದ್ದಿದ್ದು ಅಪ್ಪರ್ ಹ್ಯಾಂಡ್ನ ಇವರೊಂದು ಸ್ವಲ್ಪ ಕಳ್ಕೊಂಡೇ ಬಂದರು ಅಂತಲೇ ಹೇಳಬೇಕು. 387 ಹೊಡೆದಾಗ ಆ ಮೊಮೆಂಟಮ್ ಕ್ಯಾರಿ ಮಾಡ್ಕೊಂಬಂದಿದ್ರು. ಚೆನ್ನಾಗಿ ಆಡ್ತಾರೆ ಅದು ಇದು ಅಂದ್ಕೊಂಡು. ಆ್ಯಂಡ್ ಫಸ್ಟ್ ಇನ್ನಿಂಗ್ಸ್ ಅವ್ರು 387ಗೆ ಔಟ್ ಆದಮೇಲೆ ಇವರು ಫಸ್ಟ್ ಇನ್ನಿಂಗ್ಸ್ ಆಡಿದಾಗ ಸಖತ್ತಾಗಿ ಆಡಿದ್ರು. ಅಂದರೆ ಅದರಲ್ಲಿ ಒಂದಷ್ಟು ಕಿರಿಕುಗಳಾಯಿತು. KL ರಾಹುಲ್ 100 ಹಾಕಿದ್ದು ಬಿಟ್ಟರೆ ರಿಷಬ್ ಪಂತ್ ಔಟ್ ಆಗಿದ್ದ ಟೈಮಿಂಗ್ ಅದೊಂದು ಸ್ವಲ್ಪ ಕೇಸ್ ಆಗೋಯ್ತು. ಅಲ್ಲಿ ನನಗೆ ತಿಳಿದ ಮಟ್ಟಿಗೆ ಆ ಮನುಷ್ಯ ಆ ರಾಹುಲ್ದು ಇದೊಂದು ಸ್ವಲ್ಪ ಪ್ರಾಬ್ಲಮ್ಸೇ. ನಮ್ಮ ಹುಡುಗ ಇದು ಆಡೋದು ಎಲ್ಲ ಓಕೆ, ಕರ್ನಾಟಕ ಎಲ್ಲ ಸಂತೋಷ ಆಯ್ತಪ್ಪ. ಬಟ್ ಆದರೆ ಈ ಒಂಥರ ಪರ್ಸ್ನಲ್ ಮೈಲ್ ಸ್ಟೋನ್ ಆಗಲಿ ಅಥವಾ ಪ್ರೆಷರು ಆ ಥರದ ಸಿಚುವೇಷನಲ್ಲಿ ಆ ಮನುಷ್ಯನ ಸ್ವಲ್ಪ ಸಿಕ್ಕಾಪಟ್ಟೆ ಆ ಪ್ರೆಷರ್ಗೆ ಬೇಗ ಸಕಮ್ ಆಗೋಗ್ಬಿಡ್ತಾರೆ ಅಂತಾರೆ ನೋಡಿ, ಅದನ್ನು ಸಿಕ್ಕಾಪಟ್ಟೆ ಪ್ರೆಷರ್ ತೊಗೊಂಡ್ಬಿಡ್ತಾರೆ. ಆ ಟೈಮಲ್ಲೂ ಅಷ್ಟೇ, ಇನ್ನೇನೋ ಟೀಗೋ ಲಂಚ್ಗೋ ಹೋಗ್ಬೇಕಾದ್ರೆ ರನ್ಔಟ್ ಆಗಿದ್ದು. ಆ ಸಿಂಗಲ್ ತೊಗೊಳ್ಬೇಕಾದ್ರೆ ಅಫ್ಕೋರ್ಸ್ ಯಾರದೇ ಕಾಲಿರಲಿ ಈ ಮನುಷ್ಯ ಹೇಳ್ಬೋದಾಯ್ತು, ಈ ಗುರು ಇರೋ ಏನು ತೊಂದರೆ ಇಲ್ಲ, ಬಂದ್ಬಿಟ್ಟು ಹೊಡಿತೀನಿ, ನೆಕ್ಸ್ಟು ಬ್ರೇಕ್ ಹೋದ್ರೂ ಪರವಾಗಿಲ್ಲ, ಆಡೋಣ ಅಂತ ನೋಡಿದ್ರೆ ಅದು ರನ್ಔಟು. ಆಗ ರಿಷಬ್ ಪಂತ್ ರನ್ಔಟು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ಇಲ್ಲಾಂದರೆ ಒಳ್ಳೆ ಲೀಡ್ಗೆ ಟ್ರೈ ಮಾಡ್ಬೋದಾಗಿತ್ತು ನಾವು. ಅದು ಲೀಡ್ ಬರಲಿಲ್ಲ, ಅದಾಯಿತು. ಆಮೇಲೆ ಜಡೇಜಾ ಫಸ್ಟ್ ಇನ್ನಿಂಗ್ಸ್ ಆಡಿದ್ದು ಸಖತ್ತಾಗೆ ಆಡಿದ್ರು, ಅದು ಮಸ್ತಾಗೇ ಇತ್ತು. ನಿತೀಶ್ ರೆಡ್ಡಿ ಓಕೆ,
ವಾಷಿಂಗ್ಟನ್ ಸುಂದರ್ ಇವರೆಲ್ಲರೂ ಒಂದು ಬ್ಯಾಲೆನ್ಸ್ ಆಗೇ ಇತ್ತು, ಚೆನ್ನಾಗೇ ಬಂದಿತ್ತು. ಕರುಣ್ ನಾಯರ್ ಒಂದು 40-30 ಇಷ್ಟರಲ್ಲೇ ತೃಪ್ತಿ ಆಗೋ ಥರ ಇದೆ. ಈಗ ಇರೋ ಪರಿಸ್ಥಿತಿ ಇವತ್ತು ಸೋತಿದ್ದು ಎಲ್ಲ ನೋಡಿದ್ರೆ ನಮಗೆ ಎಕ್ಸ್ಪೀರಿಯನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅನ್ನೋದು ಗೊತ್ತಾಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಪೂಜಾರ ಇರಬೇಕಾಗಿತ್ತು, ಅಶ್ವಿನ್ ಇದ್ದಿದ್ರೆ ಕೊನೆಯಲ್ಲಿ ಇವೆಲ್ಲ ತಲೆಗೆ ಅದೇ ಬರ್ತಾಯಿತ್ತು. ಬಟ್ ಹೊಸ ಮುಖಗಳು ಇವ್ರುಗಳ ಎಲ್ಲ ಯುವ ಪ್ರತಿಭೆಗಳು, ಇವರೆಲ್ಲರೂ ಸಖತ್ತಾಗಿ ಆಡಬೇಕು, ಎಲ್ಲ ಸಂತೋಷ. ಟ್ರೈ ಮಾಡ್ತಿದ್ದಾರೆ, ಒಳ್ಳೆ ಹಂತಕ್ಕಂತೂ ಕರ್ಕೊಂಬಂದ್ರೆ ಒಳ್ಳೆ ಸೀರೀಸು ಇಲ್ಲಿವರೆಗೂ ಸೂಪರಾಗಿ ನಡ್ಕೊಂಬಂದಿದೆ. ಪ್ರಾಮಿಸಿಂಗಾಗಿ ಆಡ್ತಿದ್ದಾರೆ. ಬಟ್ ಈ ಮ್ಯಾಚಲ್ಲಿ ಸೆಕೆಂಡ್ ಇನ್ನಿಂಗ್ಸಲ್ಲಿ ಮಾತ್ರ ಡುಬಾಕ್ಸ್ ಆಗೋಗ್ಬಿಟ್ರು. ಯಶಸ್ವಿ ಜೈಸ್ವಾಲ್ ಗುರು ಹೊಡೆದಿದ್ದು ಶಾಟು 192 ಚೇಸು ಎಲ್ಲ ಆಡಬೇಕಾದ್ರೆ ನೀನು ಮತ್ತೆ ಈ ಬ್ಯಾಸ್ಬಾಲ್ ಮೋಡು ಆ ಥರ ಹೋಗ್ಬಿಟ್ಟು ಆ ಅಪ್ಪರ್ ಕಟ್ ಥರ ಹಿಂಗೆ ರಪ್ ಅಂತ ಹೊಡಿತಾ ಮನುಷ್ಯ ಗುರು. ಸುಮ್ಮನೆ ನಿಂತ್ಕೊಂಡೇನೆ ಆರಾಮಾಗಿ ನೆನೆ ಒಂದು 60ಕ್ಕೆ 1 ಅಥವಾ 75ಕ್ಕೆ 1, ನೆನೆ 80ಕ್ಕೆ 1 ಎತ್ಕೊಂಡು ಆರಾಮಾಗಿ ಹೋಗಿದ್ರೆ 70ಕ್ಕೆ 1, 70 ನೋಲಾಸು, 70ಕ್ಕೆ 2 ಓಕೆ ಹೆಂಗೆ ಹೋಗಲಿ ಹೋಗಲಿ ಒಂದು ಇಟ್ಕೊಳ್ಳಿ ಇನ್ನೊಂದು ಎಕ್ಸ್ಟ್ರಾ ಅಂದ್ಕೊಂಡ್ರು ಹೋಗಿದ್ದಿದ್ರೆ ಆರಾಮಾಗಿ ಇವತ್ತು ಪ್ರೆಷರ್ ಅವ್ರ ಮೇಲೆ ಇರೋದು. ಅವ್ರ ಕಡೆ ನೋಡಿದ್ರೆ ಬೆನ್ ಸ್ಟಾಕ್ಸೇ ಹೆವಿ ಬೌಲಿಂಗ್ ಮಾಡಿದ್ದು ನೋಡಿದ್ರಲ್ಲಿ 25-26 ಓವರು ಸುಸ್ತಾಗ್ಬಿಟ್ಟಿದ್ದು ಮನುಷ್ಯ. ಫುಲ್ ಪ್ರೆಷರ್, ಕೊನೆಯಲ್ಲಂತೂ ಅಲ್ಲಾಡೋಕ್ಕಾಗ್ತಾಯಿಲ್ಲ. ಎಲ್ಲರೂ 50 ಬಾಲ್ಗಳು ಆರಾಮಾಗಿ ಇವ್ರುಗಳನ್ನೇ ಎಲ್ಲ ಯಾರ್ಯಾರು ಬುಮ್ರಾ ಪಾಪ ಸಿರಾಜು DSP ಸಿರಾಜಣ್ಣ ಎಲ್ಲರೂ ಆಡ್ತಾಯಿದ್ದಾರೆ. ಇಂಥ ಟೈಮಲ್ಲಿ ಗಿಲ್ಲು ಇವ್ರುಗಳೆಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಸ್ವಲ್ಪ ಈ IPL ಫ್ಲೇವರ್ಗಳಿಗೂ ಅದೆಲ್ಲ ನೀನು ಎಷ್ಟೇ ಬಿಟ್ಟು ಬಂದೆ ಅದು ಇದು ಅಂದ್ರೂ ಫುಲ್ಲು ಹೀರೋಗಳಾಗೋದು. ಟೆಸ್ಟ್ ಮ್ಯಾಚ್ ಕಂಡೀಷನ್ಸ್ಗೆ ಸಡನ್ನಾಗಿ ನೀಟಾಗಿ ಅಡಾಪ್ಟ್ ಆಗಿಬಿಟ್ಟು ಆ ಫೋಕಸ್ನ ತೊಗೊಂಬಂದು ಇವಾಗ ನೋಡಿ ಜಡೇಜಾ ತೊಗೊಂಬಂದಿದ್ದು ಆ ಕೊನೆಯಲ್ಲಿ ಬೇಕು ಅಂದಾಗ ಇನ್ನೇನು ನಾವುಗಳು ಎಕ್ಸಾಮ್ ಟೈಮಲ್ಲಿ ಹಿಂದಿನ ದಿನ ಓದ್ತಾ ಇದ್ವಲ್ಲ ಹಂಗೆ ಇವಾಗ ಇನ್ನೂ ಬಿಟ್ಟರೆ ಆಗಲ್ಲಪ್ಪ ಅನ್ನೋ ಥರ. ಆವಾಗ ನೋಡಿದ್ರೆ ನಿತೀಶ್ ರೆಡ್ಡಿ ಎಲ್ಲರೂ ಫುಲ್ ಫೋಕಸ್, ಅವಾಗ ಕಾನ್ಸಂಟ್ರೇಷನ್ ಮಾಡಬೇಕಾಯ್ತು ಗುರು. ಟಾಪ್ ಆರ್ಡ್ರು ಎಲ್ಲ ಅದೊಂಚೂರು ಯಾರು ರಾಹುಲ್ ನಿಂತು ಎಲ್ಲ ಸರಿ ಇವತ್ತು ಬೆಳಗ್ಗೆವರೆಗೂ ಬಂದಾಡಿ ಎಲ್ಲನೂ ಆಯಿತು ಅಂತ ಇಟ್ಕೊಳ್ಳಿ. ಬಟ್ ಅಂದ್ರೂ ರಾಹುಲ್ಗೆ ಇರೋ ಎಕ್ಸ್ಪೀರಿಯನ್ಸ್ಗೆ ಆ ಮನುಷ್ಯನ ಸೀನಿಯಾರಿಟಿಗೆ ಇರೋರೆಲ್ಲ ಜೂನಿಯರ್ಸು ಆ ರೇಂಜ್ಗಿರುವಾಗ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಆಡಿದರೆ ರಾಹುಲ್ ಇವತ್ತು ಹೀರೋ ಆಗ್ತಾಯಿದ್ರೋ ಇಲ್ವಾ, ಫುಲ್ಲು ಮಸ್ತಾಗಿರ್ತಾಯಿತ್ತು. ಆಪರ್ಚುನಿಟಿ ಕಳ್ಕೊಂಡಿದ್ದಾಯಿತು. ಒಬ್ಬರು ಯಾರು ಸ್ವಲ್ಪ 20-25 ರನ್ಗೆ ಹಂಗೆ 20-25 ರನ್ ಲೆಕ್ಕಕ್ಕೆ ಹೋದರೆ ಎಷ್ಟೊಂದಿದ್ದಾವೆ. ಫಸ್ಟ್ ಇನ್ನಿಂಗ್ಸಲ್ಲೂ ಹೆವಿ ಎಕ್ಸ್ಟ್ರಾಗಳು ಕೊಟ್ಟರು, 31-32 ಏನೋ. ಸೆಕೆಂಡ್ ಇನ್ನಿಂಗ್ಸಲ್ಲಿ ನೋಡಿದ್ರು 35 ಏನೋ ಎಕ್ಸ್ಟ್ರಾ. ಬರೀ ಬೈಸು ಎಲ್ಲೆಲ್ಲೋ ಹೋಗಿ ಎಗ್ರಿ ಆ ರನ್ಔಟು ಅವಾಯ್ಡ್ ಮಾಡ್ಕೊಬೋದಾಗಿತ್ತು. ಇವುಗಳು ಯಶಸ್ವಿ ಒಂಚೂರು ಹೊಡೆದಿದ್ದಿದ್ರೆ ಕರುಣ್ ನಾಯರು ಏನು ಪ್ರಯೋಜನ ಇಲ್ಲದೇ ಇರೋ ಥರ ಆಗೋಗಿದೆ. ಅದರಿಂದ ಸ್ವಲ್ಪ ಟಾಪ್ ಆರ್ಡ್ರು ಇನ್ನೂ ಬಲಿಷ್ಠವಾಗಿ ಸಖತ್ತಾಗಿ ಸ್ಟ್ರಾಂಗಾಗಿ ಆಡಬೇಕು. ಅದರಲ್ಲೂ ಈ ಥರ ಇಂಗ್ಲೀಷ್ ಕಂಡೀಷನ್ಸು ಸೌತ್ ಆಫ್ರಿಕನ್ನು ಆಸ್ಟ್ರೇಲಿಯಾಗೆಲ್ಲ ಹೋದರೆ ಇನ್ನೂ ದೇ ಹ್ಯಾವ್ ಎ ಲಾಂಗ್ ವೇ ಟು ಗೋ ಆ್ಯಂಡ್ ಮೆನಿ ಥಿಂಗ್ಸ್ ಟು ಲರ್ನ್ ಅಂತಾರಲ್ಲ ಆ ಥರ ಇದೆ. ಬಟ್ ಮ್ಯಾಚ್ ಮಾತ್ರ ಸಖತ್ತಾಗಿತ್ತು. ನೆನ್ನೆ ಅಂತೂ ತಲೆಯೆಲ್ಲ ನೆನ್ನೆ ಯಾವ್ದು ನೋಡೋದು, ಇಲ್ಲಿ ಬೇರೆ ಸೂಪರಾಗಿ ಬೌಲಿಂಗ್ ಎಲ್ಲ ಮಾಡಿ ಅವ್ರನ್ನ ಆಲ್ ಔಟ್ ಬೇರೆ ಮಾಡಿಸ್ತಾ ಇದ್ದಾರೆ. ಅಲ್ಲಿ ಬ್ಯಾಟಿಂಗ್ ಬೇರೆ ಸ್ಟಾರ್ಟ್ ಆಯಿತು. ಅಲ್ಲಿ ನೋಡಿದ್ರೆ ವಿಂಬಲ್ಡನ್ನು ಅಲ್ಲೇ ನಡೀತಾ ಇದೆ. ಯಾನಿಕ್ ಸಿನ್ನರು ಮತ್ತು ಅಲ್ಕರಾಜ್ ಮ್ಯಾಚು. ಅಲ್ಕರಾಜ್ದು ಯಾನಿಕ್ ಸಿನ್ನರ್ದು ಆ ಫ್ರೆಂಚ್ ಓಪನ್ ಫೈನಲ್ ನೋಡ್ಬಿಟ್ಟೇ ಫುಲ್ಲು ಸೂಪರ್ ಮಜಾ ಆಯಿತು. ಅದೇನೇ 5th ಸೆಟ್ರಿಗೆ ಹೋಗಿ ಎಲ್ಲ ಇದಾಗಿದ್ದು. ನೆನ್ನೆ ಯಾನಿಕ್ ಸಿನ್ನರ್ ಆಡಿದ್ದು ಒಬ್ಬೊಬ್ಬ ಏನು ಭಯಂಕರ ಬೆಂಕಿ ಗೇಮು. ಈ ಮನುಷ್ಯ 3rd ಸೆಟ್ಗೆ ಹೋಗ್ತಿದ್ದಂಗೆ ಆಲ್ಮೋಸ್ಟ್ ಒಂಥರ ಏನೋ ಬಿಟ್ಕೊಟ್ಟಂಗೆ ಆಗೋಯ್ತು. ಅಲ್ಕರಾಜ್ ಸರ್ವ್ಗಳು ಬೀಳ್ತಾ ಇರಲಿಲ್ಲ. ಅದು ಬೇರೆ ನಡೀತಾ ಇದೆ. ಈ ಕಡೆ ಟೆಸ್ಟು ಸೂಪರ್ಬ್ ಸಂಡೇ ನೆನ್ನೆ ಚೆನ್ನಾಗಂತೂ ಇತ್ತು. ಬಟ್ ಲಾರ್ಡ್ಸ್ ಟೆಸ್ಟು ಯಾವಾಗಲೂ ಒಂಥರ ಐತಿಹಾಸಿಕನೇ ಅಂತ ಹೇಳಬೇಕು. ಇವತ್ತಂತೂ ಇನ್ನೂ ಚರಿತ್ರೆ ಪುಟಗಳಲ್ಲಿ ಬರೆದಿಟ್ಬಿಡ್ತಾರೆ. ಈ ಮ್ಯಾಚೂ ಸೂಪರಾಗಿ ಈ ಮ್ಯಾಚ್ ಹಿಂಗೆ ನಡೆದಿತ್ತು, ಹಿಂಗೆ ಗೆದ್ದಿದ್ದು. ರವೀಂದ್ರ ಜಡೇಜಾ ಆ ಕಡೆ ನಿಂತಿದ್ದು, ಸಿರಾಜ್ ಆಡಬೇಕಾದ್ರೆ ವಿಕೆಟ್ ಉರುಳ್ಕೊಂಬಂದು ಬಿದ್ದಿದ್ದು. ಭಾಳ ಚೆನ್ನಾಗಂತೂ ನಡೀತಾ ಇದೆ ಟೆಸ್ಟ್ ಸೀರೀಸು. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ನಿಮಗೆಲ್ಲ ಏನೇನು ಅನ್ನಿಸ್ತು ಈ ಮ್ಯಾಚಲ್ಲಿ, ಏನೇನು ಇನ್ನು ಆಡಿದ್ದಿದ್ರೆ ಅಥವಾ ಯಾವ್ಯಾವ ಪಾಯಿಂಟ್ಸಲ್ಲಿ ಇಂಡಿಯಾ ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೊಂಡಿದ್ದಿದ್ರೆ ಗೆಲ್ಬೋದಾಗಿತ್ತು ಅನ್ಸೋದನ್ನೆಲ್ಲ ಕಮೆಂಟ್ಸಲ್ಲಿ ಹೇಳಿ. ಸಿಗ್ತಾರಣ್ಣ. ಈಗ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅದನ್ನೆಲ್ಲ ಕಡೆ ಹೇಳ್ತಾನೆ ಇರ್ತೀನಿ. ದಯವಿಟ್ಟು ಹಾಗೆ ನನ್ನ ಜೊತೆ ಸಹಕರಿಸ್ತಾ ಇರಿ. ಸಪೋರ್ಟ್ ಕೂಡ ಹೀಗೆ ಮುಂದುವರಿಸಿ. ಸಿಗ್ತಾರಣ್ಣ ಹೀಗೆ. ಬಾಯ್.